ಅಲ್ಲ ಕನ್ನಣ್ಣ, ಸುಟ್ರೆ 3 kg ಭಸ್ಮ ಆಗುದಿಲ್ಲ ನೀವು. ನಾನು ಬೆಂಕಿ, ಅಗ್ನಿ. ನನ್ನನ್ನ ಸಂಪ್ರದಾಯದ ಪ್ರಕಾರ ಅಗ್ನಿದೇವ ಅಂತ ಪೂಜೆ ಮಾಡ್ತಾರೆ, ನನ್ನ ಆಶೀರ್ವಾದ ಪಡಿತಾರೆ. ಅಂಥದ್ರಲ್ಲಿ ಪಂಚಭೂತಗಳಲ್ಲಿ ನಾನು ಒಬ್ಬ ಸೇರ್ಕೊಂಡಿದ್ದೀನಿ. ಹಂಗಿರ್ಬೇಕಾದ್ರೆ ಏನು ಸ್ಟೈಲಾಗಿ ಸಿಗರೇಟ್ ಬಾಯಿಗೆ ಮಡಿಕೊಂಡು ನನ್ನನ್ನು ಹಚ್ಚೋದೇನು ಮಾಡಿಯೇ, ನನ್ನನ್ನು ಜೋಬಲ್ ಮಡಿಕೊಂಡು ಓಡಾಡೋದೇನು ಹೇಳಿಯೇ, ನನ್ನ ಬೇಕಾದ ಕಡೆ ಕೀಚಿ ಮನೆ ಬೇಯಿಸ್ಬಿಡ್ಬೋದು ಅನ್ಕೊಬಿಟ್ಟಿದ್ದೀರ. ನನ್ನ ಹೇಳೋ ಕೇಳಿಲ್ದರ ಜನಗಳ, ಮೂರ್ಖ ಜನಗಳ, ನಿಮ್ಮ ಬಾಯಿಗೆ ಅದು ಇದು ಬರ, ನಿಮ್ಮ ತಿಕ್ಕ ನಾಯಿ ಕಚ್ಚ. ಏನು ಬುದ್ಧಿ ಇಲ್ವಾ ನಿಮಗೆ? ನಿಮ್ಗೇನು ಬೇರೆ ರೋಗವೇ ಬರೋದಿಲ್ಲ ನಿಮಗೆ? ಥೋ, ನಾನು ಹಿಂದಿನ ಕಾಲದಲ್ಲಿ ನೋಡಿದ್ದಪ್ಪ, ನಿಮ್ಮಂತ ಜನಗಳೇ ಇರಲಿಲ್ಲಪ್ಪ. ಒಳ್ಳೆ ಭಯ ಭಕ್ತಿನೇ ಇಲ್ಲ ನಿಮಗೆ. ಇನ್ನು ನಿಮ್ಮಂತ ಜೊತೆ ಇದ್ದೀನಲ್ಲ ನಾನು, ನನಗೆ ಬುದ್ಧಿ ಇಲ್ಲ. ನನ್ನ ಶಿವ ಬಂದ್ಬಿಟ್ಟು ನಾನು ಇಲ್ಲಿ ಸೇರಿಸ್ಬಿಟ್ಟವನೆ. ಥೋ, ನಿಮ್ಮಿಂದ ತಪ್ಸ್ಕೊಳಕ್ಕೆ ಆಯ್ತಿಲ್ಲ. ತಕೋ, ತಿಪ್ಪೆಗೆ ಹಚ್ತಿರಲ್ಲಪ್ಪ, ಬೆಂಕಿ ಬೆಂಕಿ ಅಂದ್ಬಿಟ್ಟು ನನ್ನ. ಆ ವಾಸನೆ ಹೆಂಗಪ್ಪ ಕುಡಿದು? ನೀವು ವಾಸನೆ ಕುಡಿಕಾಗದೆ ಆ ಮೂಲೆಯಲ್ಲಿ ತಿಪ್ಪೆ ಮಡಿಕತ್ತೀರಿ, ತಕೋಗ ಅಲ್ಲಿಗೆ ನನ್ನನ್ನು ಹಚ್ತೀರಿ. ಪ್ಲಾಸ್ಟಿಕ್ ಗುಡ್ಡೆ ಹಾಕಕ್ ಕೂತಿದ್ದೀರಿ, ಪ್ಲಾಸ್ಟಿಕ್ ಆತವು. ಆ ವಾಸನೆ ತಡ್ಕಕ್ ಆಯ್ತಾ ಇಲ್ಲ. ಒಸಿ ನನಗೆ ಭಯ ಭಕ್ತಿಯಿಂದ ನಡ್ಕೊಳ್ರಪ್ಪ, ನಾನು ನಿಮ್ಗೆ ಸುಡ್ದಂಗೆ ವರ ಕೊಡಬಲ್ಲೆ. ಆದ್ರೆ ನನ್ನ ಹೇಳ್ದು ಎಲ್ಲಿ ಕೇಳ್ತೀರಾ? ಅನುಭವಿಸ್ರಿ, ನಮ್ಗೇನಾಗಬೇಕು.